ಹಾಯ್ ಫ್ರೆಂಡ್ಸ್, ಇವತ್ತು ನಾನು ನಿಮಗೆ ಮಾಡಿ ತೋರಿಸ್ತಾ ಇದ್ದೀನಿ ಶೇಂಗಾ ಉಂಡೆ. ನೋಡಿರಿ, ಇಲ್ಲಿ ನಾನು ಅರ್ಧ ಕೆ ಜಿಯಷ್ಟು ಶೇಂಗಾಗೆ ಅರ್ಧ ಕೆ ಜಿಯಷ್ಟು ಬೆಲ್ಲನ ಪಾಕ ತೊಗೊಂಡಿದ್ದೀನಿ. ಇಲ್ಲಿ ಒಂದೆಳೆ ಪಾಕನ ನಾವು ತೊಗೋಬೇಕಾಗುತ್ತೆ. ಬೆಲ್ಲಕ್ಕೆ ಸ್ವಲ್ಪ ನೀರು ಹಾಕಿ ಕರಗಿಸ್ಕೊಂಡ್ಬಿಟ್ಟು ಈ ಥರ ನೋಡಿರಿ ಒಂದೆಳೆ ಪಾಕ ತೊಗೊಂಡು ಇಲ್ಲಿ ಶೇಂಗಾ ಬೀಜನ ಹುರಿದಿಟ್ಕೊಂಡು ಅದ್ರ ಮೇಲಿನ ಸಿಪ್ಪೆ ಎಲ್ಲ ತೆಗೆದು ಕ್ಲೀನ್ ಮಾಡಿ ತೊಗೊಂಡಿದ್ದೀನಿ. ಇದಕ್ಕೆ ಒಂದು ಸ್ವಲ್ಪ ಒಣ ಕೊಬ್ಬರಿ, ಆಮೇಲೆ ಒಂದು ಸ್ವಲ್ಪ ಏಲಕ್ಕಿನ ಜಜ್ಜಿಬಿಟ್ಟು ಹಾಕ್ತಾಯಿದ್ದೀನಿ. ಇದಕ್ಕೆ ಸ್ವಲ್ಪ ಹುರ್ಕಡಲೆ ಹಿಟ್ಟು ಅಥವಾ ಪುಟಾಣಿ ಹಿಟ್ಟನ್ನು ಹಾಕಿ ಸರಿಯಾಗಿ ಮಿಕ್ಸ್ ಮಾಡಿರಿ. ಪುಟಾಣಿ ಹಿಟ್ಟು ಹಾಕಿದ್ರೆ ಸ್ವಲ್ಪ ಬೈಂಡಿಂಗ್ ಚೆನ್ನಾಗಿ ಬರುತ್ತೆ ಅಂಥೇಳಿ ಹಾಕ್ತಾಯಿದ್ದೀನಿ. ಇಲ್ಲಿ ನಾವು ಮಾಡ್ಕೊಂಡಂಥ ಬೆಲ್ಲದ ಪಾಕನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ರಿ. ಎಲ್ಲದನ್ನು ಬಿಸಿ ಇರುತ್ತೆ, ನೋಡಿಕೊಂಡು ನಿಧಾನವಾಗಿ ಮಾಡಿಕೊಳ್ರಿ, ಚೆನ್ನಾಗಿ ಬರುತ್ತೆ ಉಂಡೆಗಳು. ನೋಡಿರಿ, ಇವಾಗ ಬಿಸಿ ಇರುವಾಗಲೇ ನಾವು ಉಂಡೆಗಳನ್ನು ಕಟ್ಟಬೇಕು. ಕೈಗೆ ಸ್ವಲ್ಪ ತುಪ್ಪ ಸವರ್ಬಿಟ್ಟು ಈಗ ನಾವು ಕಲಿಸ್ಕೊಂಡಂಥ ಮಿಶ್ರಣನ ಸರಿಯಾಗಿ ಈ ಥರ ಪ್ರೆಸ್ ಮಾಡ್ತಾ ಹೋಗ್ರಿ. ಉಂಡೆಗಳು ರೆಡಿ ಆಗುತ್ತೆ. ನೋಡಿರಿ, ಶೇಂಗಾ ಉಂಡೆ ಈಗ ರೆಡಿ ಆಯಿತು. ನಿಮ್ಗೆ ಇಷ್ಟ ಆದರೆ ನಮ್ಮ ನಿಶಾ ಕುಕಿಂಗ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಆ್ಯಂಡ್ ಶೇರ್ ಮಾಡಿರಿ.